ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ, ಇಲ್ಲ ಅಂದ್ರೆ ನಿಮ್ಮಪ್ಪನ ಏಯ್, ಕಷ್ಟ ಪಡ್ಬೇಕಾಗತ್ತೆ. ಬಿಡೆ, ಅವನೇನ್ ಚಿಕ್ಕ ಹುಡುಗನ, ಬೆಳೆದಿದ್ದಾನೆ, ಎಲ್ಲ ನೋಡ್ಕೋತಾನೆ. ಜೋಪಾನ ಕಂದ. ಆಯ್ತಪ್ಪ. ಸರಿ ಸರಿ, ನಡಿ. ಬಾಯಪ್ಪ. ಬಾಯ್ ಕಣ. ಬೇಗ ತಗೊಳ್ಳೋ, ಲೇಟ್ ಆಗ್ಬಿಡುತ್ತೆ. ಜೋಪಾನ ಕಣೋ. ಸರಿ ಸರಿ, ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್. ಹೇಳೋ. ಹೌದಾ, ಬಂದೆ ನೋಡು. ಜಾಸ್ತಿ ಕುಡಿಬೇಡಕ್ಕಂದ, ಆರೋಗ್ಯಕ್ಕೆ ಒಳ್ಳೇದಲ್ಲ. ನನ್ನ ಅಡ್ಡದಲ್ಲಿ ಕೂತ್ಕೊಂಡು ನನಗೆ ಸ್ಕೆಚ್ ಆಗ್ತಿದ್ದೀರ ಮಕ್ಕಳ. ಭವಾನಿ ಶಂಕರ್ ದೇವ್ರ ಹೆಸರು ಇಟ್ಕೊಂಡು ದಾನವ್ರ ತರ ಮೆರೆದಾಡ್ತಿದ್ಯಾ? ಯಾವ ಕಡೆಯಿಂದ ನೋಡಿದ್ರು ಮೈಯಲ್ಲಿ ಮಾಂಸದ ಕಂಡ ಇಲ್ಲ. ನೀನು ದೊಡ್ಡ ಪಂಟ್ರಾ? ಮೆರೆದಾಡಬೇಕು ಅಂತಂದ್ರೆ ಕೆಜಿ ಲೆಕ್ಕದಲ್ಲಿ ಮಾಂಸ ಕಂಡ ಇರಬೇಕು ಅಂತೇನಿಲ್ಲ ಸರ್. ಗ್ರಾಮ್ ಲೆಕ್ಕದಲ್ಲಿ ಗಾಂಚಲಿ ಬಿಸಿ ರಕ್ತ ಇದ್ರೆ ಸಾಕು. ನೀನ್ ಮಾಡ್ತಿರೋ ವ್ಯವಹಾರ ಎಲ್ಲ ಕಿವಿ ಮೇಲೆ ಬೀಳ್ತಿದೆ. ನಿನ್ ಮೇಲೆ ಒಂದು ಕಂಪ್ಲೇಂಟ್ ಇಲ್ಲ. ಒಂದೇ ಒಂದ್ ಕಂಪ್ಲೇಂಟ್ ಆಗ್ಲಿ, ಮೆರ್ದಾಟ ಎಲ್ಲ ಹಂಗೆ ಅಡ್ಗೋಗುತ್ತೆ, ಬಿಸಿ ರಕ್ತ ಬೀದಿ ಚೆಲ್ಲಾಡೋಗುತ್ತೆ. ಹುಷಾರ್. ಆಲ್ ದ ಬೆಸ್ಟ್ ಸರ್. ನಿಮ್ಮ ಹತ್ರ ಕಂಪ್ಲೇಂಟ್ ಬಂದಾಗ ಅದೇನ್ ಮಾಡ್ತಿರೋ ನಾನು ನೋಡ್ತೀನಿ. ಈಗ ನಡೀರಿ. ಯಾಕಪ್ಪ, ನಿದ್ದೆ ಬಂದಿಲ್ವನಾ? ಇಲ್ಲ ಅಪ್ಪ, ಯಾಕೋ ನಿದ್ದೆ ಬರ್ತಿಲ್ಲ. ಸರಿ, ಇಲ್ಲೇ ಮಲ್ಕೊ. ಏನ್ ಗುರುಗಳೇ, ಎಣ್ಣೆ ಹೊಡೆಯಲ್ವ ನೀವು? ಎಣ್ಣೆ ಮತ್ತು ಹೆಣ್ಣನ್ ಮತ್ತು ಮೈ ಮರೆಸುತ್ತೆ. ಅದರಲ್ಲೂ ರೌಡಿಸಮಲ್ಲಿ ಹೆಸರು ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಇವೆಲ್ಲ ಅಭ್ಯಾಸ ಇರಬಾರ್ದು. ಯಾಕಂದರೆ ತುಂಬ ಜನ ರೌಡಿಗಳು ಎಣ್ಣೆ ಮತ್ತು ಜೊತೆಲಿರೋ ಫ್ರೆಂಡ್ಸ್ಗಳಿಂದನೇ ಕೊಲೆ ಆಗಿರೋರು ತುಂಬ ಜನ ಇದ್ದಾರೆ. ಏನು ಭವಾನಿ, ನಮ್ಮನ್ನೇ ನಂಬಲ್ವಾ? ಏಯ್, ನಿಮ್ಮೇಲೆ ನಂಬಿಕೆ ಇದೆ ಕಣ್ರೋ, ನೀವು ಆ ಥರ ಅಲ್ಲ ಅಂತ ಗೊತ್ತು. ಗುರು, ಒಂದೊಳ್ಳೆ ಡೀಲ್ ಐತೆ. ಭವಾನಿ ಒಳ್ಳೆ ದುಡ್ಡು ಸಿಗುತ್ತೆ. ಒಂದು ಕೊಲೆ ಮಾಡಬೇಕು. ಬೇಲವರೇ ನೋಡ್ಕೋತಾರೆ, ಕೇಸವರೇ ನೋಡ್ಕೋತಾರೆ. ಆದರೆ ಅವರ ಹೆಸರು ಎಲ್ಲೂ ಹೊರಗಡೆ ಬರಬಾರ್ದಷ್ಟೇ. ಸರಿ ಆಯಿತು, ಅವನ ಫೋಟೋನ ವಾಟ್ಸಪ್ ಮಾಡ್ತೀನಿ.
ಯಾರಣ್ಣ ನೀವೆಲ್ಲ? ಯಾರಣ್ಣ ನೀವು? ತುಂಬಾ ಭಯ ಆಗ್ತಿದೆ ಅಣ್ಣ. ಯಾಕೆ ನೋಡ್ತಾ ಬಿಟ್ಬಿಡೋಣ. ಮನೇಲಿ ಅಪ್ಪ ಮೇಲೆ ಕೈತಿರ್ತಾರೆ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ ಬಿಟ್ಬಿಡೋಣ. ಅಣ್ಣ ಪ್ಲೀಸ್ ಅಣ್ಣ, ನಿನ್ ಕಾಲು ಹಿಡ್ಕತ್ತೀನಿ ಅಣ್ಣ, ಬಿಟ್ಬಿಡೋಣ ಅಣ್ಣ. ಅಣ್ಣ ನಿಮ್ಮಪ್ಪ ಬರ್ತಾನೆ, ಎಲ್ಲ ಕಾಯ್ತಿರ್ತಾರೆ ಅಣ್ಣ, ಬಿಟ್ಬಿಡೋಣ. ಮುಖದ್ಮೇಲೆ ಗಡ್ಡ ಮೀಸೆ ಬಂದಿಲ್ಲ ನಿನಗೆ, ಹುಡುಗಿ ಶೋಕಿ ಬೇಕಾ? ಅಯ್ಯೋ ಕೊಲೆ ಕೇಸ್ ಮೇಲೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಎಗ್ರಾಡ್ದೆ ಸೈಲೆಂಟ್ ಆಗಿ ನನ್ನ ಜೊತೆ ಬಾ ಭವಾನಿ. ಇನ್ಸ್ಪೆಕ್ಟರ್, ನನ್ನ ನೋಡಿದ್ಮೇಲೂ ಭವಾನಿಗೆ ಬೇಲಾಗಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಓ, ನನ್ಗಾಗ್ಲೇ ಕಾನೂನು ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ಯಾ? ಪರವಾಗಿಲ್ಲ, ನನ್ನ ಜೊತೆ ಬಾ ಭವಾನಿ. 10 ನಿಮಿಷ ಬಾ ಭವಾನಿ ನನ್ನ ಜೊತೆ. ಮ್ಯಾಟ್ರ್ ಇದೆ, ಮಾತಾಡ್ಬೇಕು. ನಿನ್ನನ್ನು ಸೇಫಾಗಿ ತಂದ್ಬಿಡೋ ಜವಾಬ್ದಾರಿ ನಂದು. ನನ್ನ ಜೊತೆ ಬಾ ಭವಾನಿ. ಅಯ್ಯೋ ಕಂದ, ಕಂದ, ಪ್ರತಿದಿನ ನಾನು ಹೆಗಲ ಮೇಲೆ ಮಗುತ್ತಿದ್ದೆ. ಇರೋದೊಬ್ಬ ಕಂದ ಅಂತ ಯಾವತ್ತೂ ನಿನಗೆ ಬೈದಿರ್ಲಿಲ್ಲ, ಒಂದು ಏಟು ಕೂಡ ಹಾಕಿರ್ಲಿಲ್ಲ ನಾನು. ಇಂಥ ನನ್ನ ಮಗನಿಗೆ ಚಾಕು ಇದ್ದು ಚುಚ್ಚಿದಾಗ ಎಷ್ಟು ನೋವಾಗಿರ್ಬೋದು, ಎಷ್ಟು ನೊಂದಿರ್ಬೋದು.
ನೆನ್ಸ್ಕೊಂಡ್ರೆ ನನ್ನ ಕರಳು ಕ್ಯೂಚ್ ಬರ್ತಾ ಇದೆ. ಕಥ ಕಥ ನನಗೆ ಬಿಟ್ಟಿರಕ್ಕಾಗಲ್ಲ ಕಥ. ನೋಡಪ್ಪ ನೋಡು, ನೀನ್ ಮಾಡಿರೋ ಸಾಧನೆ ನೋಡು ಸ್ವಲ್ಪ. ನಿನ್ನೆ ಕೇಳಿ ಅಡುಗೆ ಮಾಡ್ತೇನೋ, ಯಾರನ್ನೋ ಕೇಳಿ ನಿನಗೆ ಹೀಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ರಲ್ಲ. ಅಯ್ಯೋ. ನನ್ನ ಕರಳು ಕ್ಯೂಚ್ದಂಗ ಆಗ್ತಿದೆ ಕಣ. ಅಯ್ಯೋ ಅಯ್ಯೋ. ನಿನ್ನೆ ಕೇಳಿ ಅಡುಗೆ ಮಾಡ್ತೇನೋ, ಮತ್ತೆ ಯಾರನ್ನೋ ಕೇಳಿ ಬಿಡದೆ ಬಿಡದೆ ಕಾಡುತ್ತಿದೆ ನೆರಳಿನಂತೆ ಕರ್ಮ. ಮೃಗದ ರೀತಿ ಮರೆತೆ ಎಲ್ಲ ಮರೆತು ನೀನು ಮರ್ಮ. ಅನುಭವಿಸಲೇಬೇಕು ಇದು ನೀನು ಮಾಡಿದ ಕರ್ಮ. ಕರ್ಮ ಕರ್ಮ ಕರ್ಮ. ಸಾರ್ವಭೌಮನಾಗಿ ಮೆರೆದ ರಾವಣ ಪರ
ಆಗಿ ಮೆರೆದ ಆ ರಾವಣ, ಅನುಜರಿಂದ ಆಳಾದ ದುಶ್ಯಾಸನ, ಧರ್ಮ ಮರೆತ ಬಲಿಯ ತುಳಿದ ಆ ವಾಮನ, ಯಾರ ಬಿಡುವುದೇ ಇಲ್ಲ ಧರ್ಮಭೂಷಣ. ಕಾಡಿದೆ ಕಾಡಿದೆ ಕ್ಷಣವು ಬಿಡದೆ ನಿನ್ನ, ಬಿಡುವುದೇ ಸುಡದೆ ಇರುವ ಚೂರಿಯಂತೆ, ನಿನ್ನ ಮನಸ್ಸೆ ನಿನಗೆ ವೈರಿಯಂತೆ. ಕರ್ಮ ಕರ್ಮ ಕರ್ಮ. ಕರ್ಮ ಇದು ಅಧರ್ಮ ಇದು, ನೀನು ಮಾಡಿದ ಪಾಪದ ಬಿಂಬ ಇದು. ಮರ್ಮ ಇದು ವಿಧಿಯ ಮರ್ಮ ಇದು, ನೀ ಮಾಡಿದ ಕೃತ್ಯಕ್ಕೆ ಶಾಪ ಇದು. ಬಿಡದೆ ಬಿಡದೆ ಕಾಡುತ್ತಿದೆ ನೆರಳಿನಂತೆ ಕರ್ಮ, ಮೃಗದ ರೀತಿ ಮರೆತೆ ಎಲ್ಲ ಮರೆತು ನೀನು ಮರ್ಮ. ಅನುಭವಿಸಲೇಬೇಕು ಇದು ನೀನು ಮಾಡಿದ ಕರ್ಮ. ಕರ್ಮ ಕರ್ಮ ಕರ್ಮ. ನಾನು ಭವಾನಿ ಶಂಕರ್ ಅಂತ. ನಮ್ಮ ಏರಿಯಾದಲ್ಲಿ ನಂದೇ ಹವಾ. ಯಾವುದ್ರಲ್ಲಿ ಗೊತ್ತಾ? ತಲೆ ಒಡೆಯೋದ್ರಲ್ಲಿ ಮತ್ತೆ ಮನೆ ಹಾಳು ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿರ್ತೀನಿ. ದುಡ್ಗೋಸ್ಕರ ಕೊಲೆ ಮಾಡೋ ದೊಡ್ಡ ಗಂಡ್ಸು. ಜನ ನನ್ನ ನೋಡಿ ಭಯ ಪಟ್ಕೊಂಡು ದೂರ ಹೋಗ್ತಿದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಇತ್ತೀಚೆಗೆ ಗೊತ್ತಾಯ್ತು ನನ್ನ ನೋಡಿ ಅಸಹ್ಯ ಪಡ್ಕೊಂಡು ದೂರ ಹೋಗ್ತಿದ್ದಾರೆ ಅಂತ. ನಾನು ನೋಡಿರೋ ಸಣ್ಣ ವ್ಯಾಪಾರಿ ಕೂಲಿ ಕೆಲಸ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು, ಅಷ್ಟೇ ಯಾಕೆ ಸುಳ್ಳೆ ಕೈ ಕೆಳಗಡೆ ತಲೆ ಇಟ್ಕೊಂಡು ಕೆಲಸ ಮಾಡಿರೋರು ನೆಮ್ಮದಿಯಾಗಿರ್ತಾರೆ. ಆದ್ರೆ ನಂದು ಕಚಡ ಬದುಕು. 5 ದಿನದಿಂದ ನಿದ್ರೆ ಇಲ್ಲ. ಬಾಯಿಗೆ ಅನ್ನ ಇಟ್ರೆ ಆ ಅಮಾಯಕನ ನರಳಾಟ, ಆ ತಂದೆ ತಾಯಿ ಗೋಳಾಟ, ಆ ಕೂಗಾಟ ಕಣ್ಮುಂದೆ ಹಾಗೆ ಬರ್ತಿದೆ. ನರ್ಕ ಅನುಭವಿಸ್ತಿದ್ದೀನಿ. ನನ್ನ ಜನ್ಮಕ್ಕೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ರೌಡಿಸಮ್ ಅಲ್ಲಿ ಹೆಸರು ಮಾಡ್ಬೇಕು ಅಂದ್ಕೊಂಡಿರೋರು ನನಗೆ ಡಬ್ಬಲ್ ಗುಂಡಿಗೆ ಡಬ್ಬಲ್ ಮೀಟ್ರ್ ಇದೆ ಅನ್ನೋರು, ನಾನು ಯಾವನಿಗೂ ಎದ್ರಲ್ಲ ಅನ್ನೋರು ಹೋಗಿ ಆರ್ಮಿ ಸೇರ್ಕೊಳ್ಳಿ. ಅಲ್ಲಿ ಯುದ್ಧ ಮಾಡಿ ಸತ್ರೆ ಪರಮವೀರ ಚಕ್ರ ಪ್ರಶಸ್ತಿ ಪರಮವೀರ ಚಕ್ರ ಪ್ರಶಸ್ತಿ ಕೊಡ್ತಾರೆ. ಇಲ್ಲ ಅಂದ್ರೆ ಪೊಲೀಸ್ ಅಧಿಕಾರಿಯಾಗಿ ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಕೊಡಿಸಿ. ಅವ್ರ ಕಣ್ಗೆ ನೀವು ದೇವ್ರ ತರ ಕಾಣಿಸ್ತೀರಾ. ಇವೆರಡು ಆಗ್ಲಿಲ್ಲ ಅಂತಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡಿ ನಂತರ ಬದುಕ್ನ ನರ್ಕ ಮಾಡ್ಕೋಬೇಡಿ. ನನಗೆ ಉಸಿರು ಕಟ್ತಾ ಇದೆ.
ಎಷ್ಟೊತ್ತು ಸಾಯ್ತೀನೋ ಅನ್ನಿಸ್ತಿದೆ. ಈ ಸುಂದರವಾದ ಪ್ರಪಂಚದಲ್ಲಿ ನನ್ನಂತ ನಾಲಾಯಕ್ಗಳು ಹುಟ್ಟಬಾರ್ದು. ಇದಕ್ಕೆ ನೀತಿ ನಿಯತ್ ಗೊತ್ತಿಲ್ಲ. ಯಾರ ಕೈಲಿರುತ್ತೋ ಅವ್ರ ಮಾತನ್ನ ತುಂಬ ಚೆನ್ನಾಗಿ ಕೇಳುತ್ತೆ. ಡೌಟಾ? ನೋಡ್ತೀರಾ?